ಎವ್ರಿವಾನ್, ವೆಲ್ಕಮ್ ಟು ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಸಾರಿ ಫಾರ್ ದ ಲೇಟ್. ಮುಗ್ಧ ಮನಸ್ಸಿನ ಹೂಗಳು, ತುಂಟತನದ ಕಂಗಳು, ಕನಸು ಹೊತ್ತಿದ ಮಕ್ಕಳು, ಮನುಷ್ಯ ಲೋಕದ ಮಂದಾರಗಳು. ಮುದ್ದು ಮನಸ್ಸಿನೆಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಶರ್ವಿನ್ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಪ್ರೋಗ್ರಾಮ್ ಇದ್ದಿದ್ದರಿಂದ ನಾವು PTA ಮೆಂಬರ್ಸ್ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ, ಡ್ಯಾನ್ಸ್ ಮಾಡ್ತಿದ್ವಿ. ಅದಕ್ಕೆ ಅಂತೇಳಿ ನಾನು ಸ್ಕೂಲಲ್ಲೇ ಹೋಗಿ ರೆಡಿ ಆದೆ. ಇವರು ರೂಪಶ್ರೀ ಅಂತೇಳಿ ಮೇಕಪ್ ಆರ್ಟಿಸ್ಟು, ಹಾಗೆ ನಮ್ಮ PTA ಗ್ರೂಪ್ನ ಕಲ್ಚರಲ್ ಸೆಕ್ರೆಟರಿ ಕೂಡ ಆಗಿದ್ದಾರೆ. ಹಾಗೆ PTA ಮೆಂಬರ್ಸಿಂದ ಯಾವುದೇ ಡ್ಯಾನ್ಸ್ ಇರಲಿ, ಸಿಂಗಿಂಗ್ ಇರಲಿ ಅಥವಾ ಯಾವುದಾದ್ರು ಸ್ಕಿಟ್ ಇದ್ದರೂ ಸಹ ಇವರೇ ಎಲ್ಲ ಮೇಕಪ್ ಎಲ್ಲ ಮಾಡ್ತಾರೆ. ಹಾಗೆ ಇವರ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೇನೆ, ಯಾರಿಗಾರು ಬೇಕಿದ್ದರೆ ಪ್ಲೀಸ್ ಫಾಲೋ ಮಾಡ್ಬೋದು. ನಂದು ಕೂಡ ಎಲ್ಲ ಮೇಕಪ್ ಆಯಿತು. ಅದಾದ ನಂತರ ಎಲ್ಲರೂ ಫೋಟೋ ಸೆಷನ್ ನಡೆಸ್ತಾ ಇದ್ವಿ. ಯು ಕ್ಯಾನ್ ಸಿ ಮೀ ನಾವು. ಏನೋ ಒಂಥರ ಖುಷಿ ಅಲ್ಲ, ಆಫ್ಟರ್ ಲಾಂಗ್ ಟೈಮ್. ಹಳೆಯದೆಲ್ಲ ತುಂಬ ನೆನಪಾಗ್ತಿತ್ತು. ಇಲ್ಲಿ ನಾವು ಪ್ರೊಫೆಷನಲ್ಲಿ ಯಾರೂ ಡ್ಯಾನ್ಸರ್ಸ್ ಅಲ್ಲ, ಎಲ್ಲ ಹೌಸ್ ವೈಫ್ಸು. ಹಾಗೆ ಎಲ್ಲರೂ ಬೇಸಿಕ್ ಗೊತ್ತಿರೋರು ಅಷ್ಟೇ. ನಾವು ಸಣ್ಣ ಇದ್ದೀವಿ, ದಪ್ಪ ಇದ್ದೀವಿ, ತಪ್ಪು ಮಾಡಿದ್ರೆ ಬೇರೆಯವ್ರು ಏನು ಅನ್ಕೋತಾರೋ ಆ ಥರ ಎಲ್ಲ ಎಂತ ಕೂಡ ಇಲ್ಲ. ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ. ಇವನ್ ನಾನು ಕೂಡ ತುಂಬ ಬ್ಯುಸಿ ಇರ್ತೀನಿ. ಸಮ್ಟೈಮ್ಸ್ ಇಲ್ಲಿಗೆಲ್ಲ ಹೋಗ್ಲಿಕ್ಕೂ ಆಗೋದಿಲ್ಲ. ನನಗೆಷ್ಟೇ ಕಷ್ಟ ಇದ್ದರೂ ಮೇನ್ ನಾನು ಹೋಗೋದು ನನ್ನ ಮಗನಿಗೋಸ್ಕರ. ಸಿಂಗಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ಸ್ಕಿಟ್ ಇರ್ಬೋದು, ಯಾವುದೇ ಒಂದರಲ್ಲಿ ಮಕ್ಕಳು ನಮ್ಮನ್ನ ನೋಡಿದಾಗ ಅವ್ರಿಗೆ ನಿಜವಾಗ್ಲೂ ಪ್ರೌಡ್ ಫೀಲಿಂಗ್ ಆಗುತ್ತೆ. ಹಾಗೆ ಮಕ್ಕಳಿಗೆ ಕೇಳಿ ಕಲಿಯೋದ್ಕಿಂತ ನೋಡಿ ಕಲಿಯೋದು ಜಾಸ್ತಿ. ನಾವು ಈ ಥರ ಪಾರ್ಟಿಸಿಪೇಟ್ ಎಲ್ಲ ಮಾಡಿದ್ರೆ ಅವರು ಕೂಡ ತುಂಬ ಖುಷಿಯಾಗಿ ಬೇರೆದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಮುಂದೆ ಬರ್ತಾರೆ. ಹಾಗೆ ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ಕೆಲವೊಂದು ಕಾರಣಗಳಿಗೋಸ್ಕರ ನಾವು ಮನೆಯಲ್ಲೇ ಬ್ಯಾಕ್ ಉಳಿದಿರ್ತೀವಿ. ನಮ್ಮಲ್ಲಿರೋ ಟ್ಯಾಲೆಂಟ್ನ ಹೊರಹಾಕೋಕ್ಕೆ ಯಾವುದೇ ರೀತಿ ಅವಕಾಶಗಳು ಸಿಕ್ಕಿರಲ್ಲ. ಈ ಥರ ಅವಕಾಶಗಳು ಯಾರಿಗಾದರೂ ಸಿಕ್ಕರೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಇವನ್ ನಮಗೂ ಕೂಡ ಒಳ್ಳೆ ಫ್ರೆಂಡ್ಸ್ಗಳು ಸಿಗ್ತಾರೆ ಅಲ್ಲಿ. ಹಾಗೆ ನಮ್ಮ ಮೈಂಡ್ ಕೂಡ ಒಂದು ರಿಫ್ರೆಶ್ಮೆಂಟ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳು ಖುಷಿ ಆಗ್ತಾರೆ. ಪ್ರೋಗ್ರಾಮ್ ಬಗ್ಗೆ ಹೇಳ್ಬೇಕಂದ್ರೆ ಟೀಚರ್ಸು, ಪೇರೆಂಟ್ಸು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ವಿ. ಟೀಚರ್ಸ್ ಕೂಡ ಡ್ಯಾನ್ಸ್ ಆಡಿದರು, ಸಿಂಗ್ ಮಾಡಿದರು. ಅವರು ಟೀಚರ್ಸ್ ಎಲ್ಲ ಡ್ಯಾನ್ಸ್ ಆಡ್ಬೇಕಾದ್ರೆ ಆ ಮಕ್ಕಳು ನೋಡಬೇಕಿತ್ತು, ಎಷ್ಟು ಖುಷಿ ಪಡ್ತಿದ್ರು ಗೊತ್ತಾ. ಎಲ್ಲರೂ ಕೈ ಚಪ್ಪಾಳೆ ಪಡ್ಕೊಂಡು ವಿಶಿಲ್ ಹಾಕ್ಕೊಂಡು ಅಷ್ಟೇ ಪ್ರೋತ್ಸಾಹಿಸ್ತಿದ್ರು ಅವ್ರ ಟೀಚರ್ಸ್ನೆಲ್ಲ.
ಪ್ರೋಗ್ರಾಮ್ ಎಲ್ಲ ಮುಗಿದ ನಂತರ ಮಕ್ಳಿಗೇನೆ ಸಾಂಗ್ ಹಾಕಿದ್ರು. ನಿಮ್ಗೆ ಯಾವ ಥರ ಬೇಕು, ಹೇಗೆ ಬೇಕು, ಎಂಜಾಯ್ ಮಾಡಿ ಅಂತ ಬಿಟ್ಬಿಟ್ಟಿದ್ರು. ಎಲ್ಲರೂ ಹೇಗೆ ಎಂಜಾಯ್ ಮಾಡ್ತಿದ್ರು ಅಂತ ನೋಡಿ. ಮಕ್ಕಳು ಉದ್ಯಾನದಲ್ಲಿನ ಮಗುಗಳ ಹಾಗೆ. ಅವರನ್ನು ಎಚ್ಚರಿಕೆಯಿಂದ ಮತ್ತು ಪ್ರೀತಿಯಿಂದ ಬೆಳೆಸಬೇಕು. ಅವರು ನಮ್ಮ ರಾಷ್ಟ್ರದ ಭವಿಷ್ಯ ಮತ್ತು ನಾಳೆಯ ನಾಗರಿಕರು. ಮಕ್ಕಳು ಸ್ವರ್ಗದಿಂದ ಬಂದ ಹೂವುಗಳು. ಈ ಜಗತ್ತನ್ನು ನಮ್ಮ ಮಕ್ಕಳಿಗೆ ಸುರಕ್ಷಿತ ಮತ್ತು ಆನಂದದಾಯಕ ಸ್ಥಳವನ್ನಾಗಿ ಮಾಡೋಣ. ಎಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ನನ್ನ ಡ್ಯಾನ್ಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಿ ಹ್ಯಾಪಿ, ನೋ BP ಅಂತ ಹೇಳ್ತಾ ಈ ವ್ಲಾಗ್ಸ್ನ ಏನು ಮಾಡ್ತಾಯಿದ್ದೇನೆ. ಟೇಕ್ ಕೇರ್, ಬಾಯ್ ಬಾಯ್.